ಗೀತಾ ಗೀತಾ ವಿಜ್ಜಿ ಬರ್ತಿದಾನೆ. ಗೀತಾ ಅವ್ ನೋಡಕ್ ಹೋಗಿರೋದು ಸಿಸಿ ಕ್ಯಾಮ್ರಾನ. ಹಾ 100% ನೀನಲ್ಲಿ ಇದ್ದೇ ಇರ್ತೀಯ. ಹಾ ಲೇ ಆನ್ಸರ್ ಶೀಟ್ ಕದ್ದಿರೋದು ನೀನೆಂತ ಗೊತ್ತಾಗೇ ಆಗತ್ತೆ ಕಣ. ಹಾ ಏನೇ ನೀನು ಹಾ 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 ಅಂತಿದ್ಯಾ? ಮೊದ್ಲು ಜಾಗ ಖಾಲಿ ಮಾಡು. ಬೇಸೋ ದೊಣ್ಣೆಯಿಂದ ತಪ್ಪಿದ್ರೆ 1000 ವರ್ಷ ಆಯ್ಸಂತೆ. ನಾನು ಇಲ್ಲೇ ಇರ್ತೀನಿ. ಅದು ನಿಜ ಕಣೆ ಗೀತಾ, ನೀನ್ ಎಲ್ಲೇ ಹೋದ್ರು ಹುಡ್ಕೊಂಬಂದ್ ಹೊಡಿಯೋ ಸೈಕೋ ಕಣೆ ಅವನು. ಹಾಗಂತ ಬರೋ ಅಪಾಯದ ಮುಂದೆ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಳಕ್ ಆಗತ್ತಾ? ನಾನು ಆಗ್ಲೂ ಹೇಳ್ದೆ, ಈಗ್ಲೂ ಹೇಳ್ತಿದ್ದೀನಿ, ಕಷ್ಟದಿಂದ ತಪ್ಪಿಸ್ಕೊಂಡ್ರೆ ಆತಂಕದಾಯಸು ಮುಗಿಯೋ ತನಕ ಇರುತ್ತೆ. ಅದೇ ಕಷ್ಟನ ಎದುರಿಸಿದ್ರೆ ಕಷ್ಟದಾಯಸು ಮುಗಿಯತ್ತೆ. ನೀನ್ ಸತ್ಮೇಲೆ ನಿನ್ ಕಷ್ಟ ಕಾಯಸ್ ಎಲ್ಲೇ ಇರುತ್ತೆ. ನಾನ್ ಓದ್ಬೇಕು. ನಾನ್ ಕಾಲೇಜಿಗೆ ಮತ್ತೆ ಬರ್ಬೇಕು ಅಂತ ಅಪ್ಪನ್ ಕೈಕಾಲ್ ಹಿಡಿದು ಬಂದಿದ್ದೀನಿ. ಓದಕ್ ಸಿಕ್ಕಿರೋ ಅವಕಾಶನ ನಾನ್ ಯಾವ್ದೇ ಕಾರಣಕ್ಕೂ ಕಳ್ಕೊಳ್ಳೋಕ್ ರೆಡಿ ಇಲ್ಲ. ಅದೇನಾಗತ್ತೋ ಆಗ್ಲಿ. ಗೀತಾ ಗೀತಾ ನಾನ್ ಇಲ್ಲೇ ನಿಲ್ತೀನಿ. ಹೊಸ್ಲು ದಾಟಿ ತವ್ರ ಮನೆ ಬಿಟ್ಟು ಹೊಸ್ಲು ಮೆಟ್ಟಿ ಗಂಡನ್ ಹೊಸ ಮನೆಗ್ ಸೇರಿ ಅಲ್ ಬರೋ ಕಷ್ಟನ ನೀಗಿ ಜೀವನ ಕಟ್ಕೊಳ್ಳೋ ಹೆಣ್ಣಿಗೆ ಎದುರ್ಸೋ ಧೈರ್ಯ ಹುಟ್ಟದಾಗ್ಲಿಂದಾನೇ ಇರುತ್ತೆ. ಇಷ್ಟಕ್ಕೂ ಸಮಸ್ಯೆ ಅನ್ನೋದು ನಾಯಿ ಲೆಕ್ಕಾಚಾರ. ನಾವದಕ್ಕೆ ಹೆದ್ರು ಓಡ್ ಹೋದ್ರೆ ಅದು ಅಟ್ಟಿಸ್ಕೊಂಡ್ ಬರುತ್ತೆ. ಸುಮ್ನೆ ನಿಂತ್ರೆ ಬೊಗಳತ್ತೆ, ದಾಟ್ ಹೋದ್ರೆ ತಿರುಕೊಂಡ್ ತೆಪ್ಪಗ್ ಮಲ್ಗತ್ತೆ. ಅಯ್ಯೋ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ರಾಣ ಹೋಗುತ್ತೆ ಕಣೆ. ಆ ವಿಜಯ್ ನನ್ ಹಣೆ ಬರಾನ ಬರ್ದ್ ಕಳ್ಸಿರೋದು ಆ ಭಗವಂತ, ವಿಜಯ್ ಅಲ್ಲ. ದೇವ್ರ ಲೆಕ್ಕಾಚಾರದಲ್ಲಿ ಇವತ್ತೇ ನನ್ ಕೊನೆ ದಿನ ಆಗಿದ್ರೆ ಇದನ್ನ ಯಾರೂ ತಪ್ಸಕ್ಕಾಗಲ್ಲ. ಇಲ್ಲಿಂದ ಹೋಗೋ ಮಾತೇ ಇಲ್ಲ. ನೀವಿಲ್ಲೇ ಇರೋ, ನಾನು ಹೋಗಿ ಚೆಕ್ ಮಾಡ್ಕೊಂಡ್ಬರ್ತೀನಿ. ಏಯ್, ಎಕ್ಸಾಮ್ ದಿವಸದ ರೆಕಾರ್ಡಿಂಗ್ ಓಪನ್ ಮಾಡು. ಬೇಗ ಓಪನ್ ಮಾಡಿ. ತೆಗಿ 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 ತೆಗಿ. ಸರ್ ಅದು ಪ್ರಿನ್ಸಿಪಲ್ದು ಪರ್ಮಿಷನ್ ಬೇಕಲ್ಲ ಸರ್? ಕಾಲೇಜ್ ನಂದಂದ್ಮೇಲೆ ಯಾವಂದೇನೋ ಪರ್ಮಿಷನ್? ತೆಗಿ ತೆಗಿ ಬೇಗ ತೆಗಿ. ಅದರಲ್ಲಿ ಏನಿಲ್ಲಪ್ಪ, ಏನು ಸಿಗಲ್ಲ. ಗೀತಾ, ಅಂದ್ರೆ ಇವಳು ಫಸ್ಟ್ ಬರೋದಕ್ಕೋಸ್ಕರ ನನ್ ಪೇಪರ್ ಕದ್ದಿದ್ದಾಳೆ. ಇವಳನ್ನ ಇವತ್ ಬಿಡ್ಬಾರ್ದು. ಅಯ್ಯೋ ದೇವ್ರೆ, ಎಡ್ವಟ್ ಆಯ್ತು ಅಂತ ಕಾರೇ ಸುಟ್ಟವನು ಇನ್ನು ಗೀತಾನ ಬಿಡ್ತಾನ? ಕಾಲೇಜ್ ಕ್ಯಾಂಪಸ್ನಲ್ಲಿ ಕನ್ಯಾದಾನ ನೋಡೋ ದೌರ್ಭಾಗ್ಯ ನಂದಾಯ್ತಲ್ಲ. ಸತ್ಲವಳು, ಖಂಡಿತ ಸತ್ಲು. ಈಗ ಗೊತ್ತಾಗುತ್ತೆ. ಬಂಡ್ರೋ,
ಅದೇ ಕಣ್ಣು. ಇವಳೆ ಅವಳು ಕಂಡ್ರ, ನನ್ನ ಪೇಪರ್ ಕದ್ದವಳು, ನನ್ ಕೆನ್ನೆಗೆ ಹೊಡೆದವಳು, ನನ್ ಮುಂದಿನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರೋಳು. ಹೌದು, ನಾನೇ. ಅಬ್ಬಬ್ಬಬ್ಬಬ್ಬ, ಸಿಕ್ಕಾಕೊಂಡ್ಮೇಲೆನೋ ತಪ್ಪನ್ನು ಒಪ್ಕೊಳ್ಳೋ ತಾಕತ್ ನೋಡ್ರು. ಏನೇ ಕದಿಯೋದು ಗೊತ್ತಾಗದೆ ಹೋದ್ರೆ ಕಳ್ಳಿ ಸಿಕ್ಕಾಕೊಳಲ್ಲ ಅನ್ಕೊಂಡಿದ್ಯಾ? ಎಲ್ಲ ಒಂದಲ್ಲ ಒಂದ್ ದಿವಸ ಆಚೆ ಬರ್ಲೇಬೇಕು. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಇಷ್ಟು ದಿನ ನನ್ನ ಕೈಯಲ್ಲಿ ಸಿಗ್ದಿರ ಓಡಾಡ್ತಾ ಇದ್ದೆ. ಸಿಕ್ಕಿದ್ದಿದ್ರೆ ಗೋಡೆ ಮೇಲಿನ ಫೋಟೋಗೆ ಹೂವಿನ ಹಾರ ಹಾಕ್ಸ್ಕೊಂತ ಇದ್ದೆ. ನಿನ್ನ ಹೆಸರಲ್ಲಿ ಇಡೀ ಕಾಲೇಜ್ಗೆ ಒಂದಿನ ರಜಾ ಸಿಗೋದು. ಸೆಂಟ್ರಲ್ ಯಾರಾದ್ರೂ ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ಅಯ್ಯೋ ಮಿಟಕ್ಲಾಡಿ, ಗೌರಮ್ಮನ್ ತರ ತಲೆ ತಗ್ಗಿಸ್ಕೊಂಡ್ ಬರೋದು, ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದ ಹುಡುಗಿ ನೀನೇ ಎಲ್ಲ ಮಾಡಿ. ನಾನೇನು ಅಂತ ಗೊತ್ತಿದ್ದು ನಾನ್ ನ್ಯಾನ್ಶೋ ಶೀಟ್ ಕದಿಯೋಕೆ ಕೈ ಹಾಕ್ದ. ಯಾಕೆ ಬದುಕೋ ಆಸೆ ಇಲ್ವಾ? ಸಿಟಿ ಗೆಳೆಯ, ಅವಳಿಗೆ ಫಸ್ಟ್ ಬರೋ ಆಸೆ. ಫಸ್ಟ್ ಅನ್ನೋದು ನನ್ನೊಬ್ಬನ ಬೆಸ್ಟ್ ಫ್ರೆಂಡು. ಅದ್ ನನ್ ಜಾಗ, ನನ್ ಸ್ಥಾನ. ಅದನ್ನ ಪಡಿಯೋಕೆ ಅಡ್ಡದಾರಿ ಹಿಡಿಯೋರ್ನ ನಾನ್ ಬಿಟ್ಬಿಡ್ತೀನ. ವಿಜಿ ವಿಜಿ ಪ್ಲೀಸ್ ವಿಜಿ. ಮೇಷ್ಟ್ರೇ, ನಾನು ಒಂದೇ ಸತಿ ಹೇಳೋದು, ನಾನ್ ಕಾರ್ ನಿಲ್ಸೋ ಜಾಗದಲ್ಲಿ ಬೇರೆಯವ್ರು ಯಾರೋ ಕಾರ್ ತಂದು ನಿಲ್ಸಿದ್ರು ಅಂತ ಆ ಕಾರ್ನೇ ಸುಟ್ಟು ಕರ್ಕುಲ್ ಮಾಡ್ದವ್ ನಾನು. ನಾನ್ ನಿಲ್ಬೇಕಾಗಿರೋ ಫಸ್ಟ್ ಅನ್ನೋ ಜಾಗದಲ್ಲಿ ನೀನ್ ನಿಂತಿದ್ಯಾ. ಸುಮ್ನೆ ಬಿಡ್ಬೇಕಾ? ನೋವೇ. ಇಷ್ಟು ದಿನ ಮಾಡಿದ್ದು ಹುಡುಕಾಟ, ಈಗ ಶುರುವಾಗೋದು ಸುಡುವಾಟ. ನೀನೇ ಅಲ್ಲ, ನನ್ನ ಸ್ಥಾನ ಬೇರೆ ಯಾರು ಕಿತ್ಕೊಳಕ್ಕಾಗಲ್ಲ. ಯಾವ್ದೋ ನಿನ್ ಸ್ಥಾನ? ಏನಂದೆ? ಭೇಷ್, ಕೈಲಾಗ್ದವನು ಮೈ ಪರ್ಚ್ಕೊಂಡಂತೆ. ಆ ಗಾದೆ ನಿನ್ನಂತವ್ರಿಗೆ ಮಾಡಿರ್ಬೇಕು. ಅದಕ್ಕೆ ಬೆಸ್ಟ್ ಉದಾಹರಣೆ ನೀನೇ ಮಿಸ್ಟರ್ ವಿಜಯ್. ಈಗೇನು ನೀನ್ ಬೆಂಕಿ ಹತ್ತಿಸ್ತ್ಯಾ, ನಾನ್ ಬೂದಿ ಆಗ್ತೀನಿ. ಅಂದ್ರೆ ನನ್ನ ಆಯಸ್ಸಿರೋದಿನ್ನ 3-4 ನಿಮಿಷ ಅಷ್ಟೇ. ಈ ಸಮಯದಲ್ಲೂ ಒಂದ್ ಹೆಣ್ಣು ಸಹನೆ ಅಂತ ಬಾಯಿ ಮುಚ್ಕೊಂಡ್ ನಿಂತ್ಬಿಟ್ರೆ ಮನ್ಸಿನ ಮಾತು ಹಾಗೆ ಬಾಕಿ ಉಳ್ದು ಸತ್ ಮೇಲೂ ಶಾಂತಿ ಇರಲ್ಲ. ಹೇಳೋಕೆ ನಾನ್ ರೆಡಿ, ಕೇಳೋಕೆ ನೀನ್ ರೆಡಿನಾ? ಕಷ್ಟಪಟ್ಟು ಓದ್ಬೇಕು. ಹೆಣ್ಣು ಅಂದ್ರೆ ಹೀಯಾಳ್ಸೋ ಈ ಜಗತ್ತಿನ ಮುಂದೆ ಅವಳು ಏನು ಅನ್ನೋದನ್ನ ಸಾಧಿಸಿ ತೋರಿಸ್ಬೇಕು. ಹೆಣ್ಣಿನ ಸ್ವಾಭಿಮಾನ ಏನು ಅನ್ನೋದನ್ನ ತೋರ್ಸ್ಬೇಕು ಅಂತ ಬದುಕಿರೋ ಹೆಣ್ಣು ಕಣೋ ನಾನು. ಓದಕ್ ತಾಕತ್ ಇಲ್ದೇರೋನೊಬ್ಬ ತುಳ್ದು ಮೇಲಕ್ ಬರ್ತಾನೆ ಅಂದ್ರೆ ನಾನ್ಯಾಕ್ ಸಹಿಸ್ಬೇಕು ಹೇಳು? ಇಷ್ಟಕ್ಕೂ ಸ್ಥಾನ ಅನ್ನೋದು ಓದಿ ಬರೆಯೋರ್ ಜ್ಞಾನದಲ್ಲಿ ಬಂದು ಸಲ್ಯೂಟ್ ಹೊಡೆಯುತ್ತೆ. ಅದು ತಾನಾಗೆ ಬರ್ಬೇಕು ಹೊರತು ಕಿತ್ಕೊಂಡ್ ಅನುಭವಿಸೋದಲ್ಲ. ನಾಲ್ಗೆ ಜೋರಾಗ್ತಿದೆ ನಿಂದು. ನಡತೆ ಹದ್ಮೀರ್ದಾಗ ನಾಲ್ಗೆ ಜೋರಾಗ್ಲೇಬೇಕು. ಹದ್ದಿನ ಮುಂದೆ ಗುಬ್ಬಿ ಎಗರಾಡಬಾರ್ದು. ಹದ್ದಿನ ಹದ್ಬಸ್ತಲ್ಲಿಡೋ ಧೈರ್ಯ ಗುಬ್ಬಿಗೂ ಇರುತ್ತೆ ಮಿಸ್ಟರ್ ವಿಜಯ್. ಏಯ್, ನಾನ್ ಗಂಡ್ಸು, ನನ್ ಸ್ಥಾನ ಮೊದಲನೇ ಸ್ಥಾನ ಅಂತ ಯಾವಾಗ್ಲೂ ಮೆರ್ದಾಡ್ತಿಯಲ್ಲ, ಅದನ್ ಪಡೆಯೋ ಯೋಗ್ಯತೆ ನನಗಿದ್ಯಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಹೋಗ್ಲಿ, ಅದ್ರಲ್ಲೇನಾದ್ರೂ ನಿನ್ ಶ್ರಮ ಇದ್ಯಾ ಮಿಸ್ಟರ್ ವಿಜಯ್? ಕಾಪಿ ಹೊಡೆದ್ ಬರೀತ್ಯಾ, ಮೇಷ್ಟನ್ ಹೆದರ್ಸಿ ಬದುಕ್ತ್ಯಾ. ಇವತ್ತು ನೀನು 36 ಲಕ್ಷ ರೂಪಾಯಿ ಬೈಕಲ್ ಬರ್ತ್ಯಾ,
4 ಕೋಟಿ ಕಾರಲ್ಲಿ ಬರ್ತೀಯ, ಅದ್ರಲ್ಲಿ ಒಂದೇ ಒಂದ್ ಪೈಸೆ ನಿಂದ ಅಪ್ಪನ್ ದುಡ್ಡಲ್ಲಿ ಜೀವನ ನಡೆಸ್ತೀಯ. ಇದ್ರಲ್ಲಿ ನಿಂದು ಅಂತ ಒಂದಾದ್ರೂ ತೋರ್ಸು ನೋಡೋಣ. ನೀನ್ ಹಾಕೋ ಬಟ್ಟೆ, ನೀನ್ ಮಾಡೋ ಪಾರ್ಟಿ, ನೀನ್ ಹಾಕೋ ಶೂ, ನೀನ್ ಹಾಕೊಳ್ಳೋ ಸೆಂಟ್, ನೀನ್ ಹೊಡಿಯೋ ಸಿಗರೆಟ್, ನೀನ್ ಎಸೆಯೋ ಟಿಪ್, ಇದ್ರಲ್ಲಿ ಯಾವ್ದಾದ್ರೂ ಒಂದೇ ₹1 ನಿಂದಿದ್ಯಾ? ಅದೇ ನೋಡು, ನಾನ್ ತುಳಿಯೋ ಸೈಕಲ್ ನಂದು, ನಾನ್ ದುಡ್ದಿರೋ ದುಡ್ಡಲ್ಲಿ ತಗೊಂಡಿರೋ ಸೈಕಲ್ ಅದು. ನಾನ್ ಹಾಕೋ ಬಟ್ಟೆ ನಂದು, ಕಟ್ಟೋ ಫೀಸ್ ನಂದು, ಓದೋ ಪುಸ್ತಕ ನಂದು, ಪಡೆಯೋ ಜ್ಞಾನ ನಂದು, ಬರೆಯೋ ಉತ್ತರನೂ ನಂದೆ. ನಿನ್ ಹಾಗೆ ಇಲ್ಲಿ ತನಕ ಕಾಪಿ ಅನ್ನೋ ಭಿಕ್ಷೆಲ್ ಬದುಕಿಲ್ಲ. ಬೇರೆಯವ್ರ ಬುದ್ಧಿವಂತಿಕೆನ ನಂದು ಅಂತ ಹೇಳ್ಕೊಂಡಿಲ್ಲ. ತಾಕತ್ತಿದ್ರೆ ಕಷ್ಟಪಟ್ಟು ಓದಿ ಪಾಸ್ ಆಗು. ಇಷ್ಟಕ್ಕೂ ಅಡ್ಡದಾರಿಲ್ ಗೆಲ್ತಿರೋದ್ ನೀನು, ಸರಿಯಾದ ದಾರಿಲ್ ನಡೀತಿರೋದು ನಾನು. ನನ್ ಮುಂದೆ ನಿಲ್ಲೋ ಯೋಗ್ಯತೆ ನಿನಗೇನಿದೆ ಮಿಸ್ಟರ್ ವಿಜಯ್? ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ಕೊಡ್ರ ಬೆಂಕಿ ಕಡೆ. ಅದನ್ನು ಇನ್ನೊಬ್ರ ಹತ್ರ ಇಸ್ಕೊಳ್ತೀಯ. ಇದಕ್ಕಾದ್ರೂ ನಿನ್ ದುಡ್ಡು ಖರ್ಚು ಮಾಡು ಮಿಸ್ಟರ್ ವಿಜಯ್. ನಿಂಗೆ ಬೆಂಕಿಲಿ ಸಿಗರೇಟ್ ಸುಡೋ ಅಭ್ಯಾಸ ಇರ್ಬೋದು, ಆದ್ರೆ ಅದೇ ಬೆಂಕಿಲಿ ದೇವ್ರ ಮುಂದೆ ದೀಪ ಹಚ್ಚೋ ಅಭ್ಯಾಸ ಹೆಣ್ಣಿಗೂ ಇರುತ್ತೆ. ಅದೇ ಬೆಂಕಿಲಿ ಅನ್ನ ಬೇಯಿಸಿ ಆರೋಗ್ಯ ತರೋ ಅಭ್ಯಾಸ ಹೆಣ್ಣಿಗಿರುತ್ತೆ. ಕೊನೆ ತನಕ ಎಲ್ರನ್ನೂ ಕಾಪಾಡೋ ಹೆಣ್ಣನ್ನ ಸಾಧ್ಯ ಆದ್ರೆ ಆ ಭಗವಂತನೇ ಕಾಪಾಡ್ಲಿ. ಹಚ್ಚೋ ಬೆಂಕಿನ ಹಚ್ಚೋ. ಬೆಂಕಿ ಜೊತೆಗೆ ನಮ್ ನಂಟು ನಮ್ ಸೀತಮ್ಮನ್ ಕಾಲದಿಂದಾನೂ ಇದೆ. ಹಚ್ಚು. ನನ್ನೇ ಆಡ್ಕೊಂತ್ಯಾ? ಬೇಡ ವಿಜಯ್, ಅದು ತಪ್ಪು ಕಣ. ಇವತ್ ನಿನ್ ಕತೆ ಮುಗೀತು ಕಣ. ಇನ್ ಯಾವ ದೇವ್ರ ಕಾಪಾಡ್ತಾನೆ ನೋಡ್ತೀನಿ.